ಹೊಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಹೋಗ್ಬಿಡೋಣ ಚಡಾಪಡ ಅಪ್ಡೇಟ್ಸ್ಗೆ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಹಾಕೊಂಡು ಬಾಲಕನ್ ಪಟ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲನೇ ಅಪ್ಡೇಟು ರಿಲೇಟೆಡ್ ಇಂಡಿಯನ್ ಕ್ರಿಕೆಟ್ ಟೀಮು BCCI ಸೆಕ್ರೆಟರಿ ದೈವಜಿತ್ ಸಖ್ಯ ಅವರು ಕನ್ಫರ್ಮ್ ಮಾಡಿದ್ದಾರೆ. 19ನೇ ತಾರೀಕು ಮೇ 19ನೇ ತಾರೀಕು ರಿಲೀಸ್ ಆಗುತ್ತೆ ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ್ ಸೀರೀಸ್ನ ಸ್ಕ್ವಾಡು ಅಂತ. ಸೊ ಎಕ್ಸೈಟಿಂಗ್ಲಿ ವೇಟಿಂಗು ಯಾವ ಥರ ಇರುತ್ತೆ ಅಂತ. IPLನ ಪರ್ಫಾರ್ಮೆನ್ಸ್ ಮೇರೆಗೆ ಯಾರನ್ನಾರು ಒಳಗಡೆ ಎಳ್ಕಂತಾರ ಅಥವಾ ಯಾರು ಈಚೆಗಡೆ ಆಗ್ತಾರ ಇರೋವಂಥ ಟೀಮಲ್ಲಿ ಕಾದು ನೋಡಬೇಕು. ಅಪ್ಡೇಟ್ ನಂಬರ್ 2, ನಮ್ಮ RCBಯ ವೆಂಕಿ ಅಯ್ಯರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೀವು IPL ಕ್ಯಾಪ್ಟನ್ಸ್ ಅಂತ ತಗೊಂಡು ನೋಡಿದಾಗ ಯಾವ ಕ್ಯಾಪ್ಟನ್ಸಿ ಅಂಡರ್ಲಿ ನೀವು ಆಡಬೇಕಾಗಿತ್ತು ಅಂತ ನಿಮಗೆ ಆಸೆ ಇತ್ತು ಅಂತ ಕೇಳಿದಾಗ ಅವ್ರು ಹೇಳಿದ್ರೆ ವಿರಾಟ್ ಕೊಹ್ಲಿ ಅಂತ. ಹೌದು, ವಿರಾಟ್ ಕೊಹ್ಲಿ ಇರುವಾಗ ಕ್ಯಾಪ್ಟನ್ಸಿನ ನಿಭಾಯಿಸ್ತಾ ಇಲ್ಲ, ಬಟ್ ಆದ್ರೂ ನನಗೆ ವಿರಾಟ್ ಕೊಹ್ಲಿಯ ಕ್ಯಾಪ್ಟನ್ಸಿಲಿ IPL ಆಡಬೇಕು ಅಂತ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇತ್ತು. ಬಟ್ ಇವಾಗ ಅನ್ಫಾರ್ಚುನೇಟ್ಲಿ ಅದು ಆಗೋದಿಲ್ಲ, ಯಾಕಂದರೆ ಕ್ಯಾಪ್ಟನ್ಸಿ ನಿಭಾಯಿಸಿಲ್ಲ ಎನಿಮೋರ್ ವಿರಾಟ್ ಕೊಹ್ಲಿ. ಬಟ್ ಆಸೆ ಪಟ್ಟಿದ್ದಾರಲ್ಲ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿಲಿ ಆಡಬೇಕು ಅಂತ. ಯಾಕಂದರೆ ವಿರಾಟ್ ಕೊಹ್ಲಿಯ ಕ್ಯಾಪ್ಟನ್ಸಿಲಿ ಆಡಬೇಕು ಅಂತ ಸಿಕ್ಕಾಪಟ್ಟೆ ಜನ ಪ್ಲೇಯರ್ಸ್ಗಳು ಇಷ್ಟಪಡೋರು. ಯಾಕಂದರೆ ಆ ಥರ ಅವರು ಸಪೋರ್ಟ್ ಮಾಡಿದ್ರು, ಪ್ಲೇಯರ್ಸ್ಗೆ ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿರು. ಬೇರೆಯವ್ರು ಸಪೋರ್ಟಿವ್ ಆಗಿಲ್ಲ ಅಂತ ಹೇಳ್ತಿಲ್ಲ, ರೋಹಿತ್ ಶರ್ಮಾ ಇರಲಿಲ್ಲ, MS ಧೋನಿ ಇರಲಿಲ್ಲ ಅಂತ ಹೇಳ್ತಿಲ್ಲ. ಬಟ್ ಇವರೇ ಹೇಳ್ತಿದ್ರಲ್ಲ ಆಗಿರು, ನಿನ್ನೆ ಬೇರೆ ಹೇಳಿದ್ರಲ್ಲ ಪಾಡ್ಕಾಸ್ಟಲ್ಲಿ, ನಾನು ಬೌಲರ್ಸ್ಗಳಿಗೆ ಯಾವ ಥರ ಸಪೋರ್ಟ್ ಮಾಡಿದ್ರೆ ಬಾಲ್ ನೀನೇ ಹಾಕೋಗಿರು, ತಗೋಗೋರು ಹಾಕೋ ಬಾಲ್ನ, ನಿನ್ನ ಯೋಚನೆ ಏನೋ ನಿನ್ನ ಥಿಂಕಿಂಗ್ ಏನೋ ಫ್ರೀಡಮ್ ಕೊಡ್ತಾರೋ ಸಿಕ್ಕಾಪಟ್ಟೆ ವಿರಾಟ್ ಕೊಹ್ಲಿ. ರೋಹಿತ್ ಶರ್ಮಾ ಕೂಡ ಕೊಡ್ತಾ ಇದ್ರು, ಇಲ್ಲ ಅಂತಲ್ಲ. ಅಪ್ಡೇಟ್ ನಂಬರ್ 3, MS ಧೋನಿ ರಿಲೇಟೆಡ್ ಅಪ್ಡೇಟ್ ಬರ್ತಾ ಇದೆ ಮಗ. ಲಾಸ್ಟ್ ಮ್ಯಾಚ್ಗೆ ಜೊತೆಗೆ ಅದಕ್ಕಿಂತ ಲಾಸ್ಟ್ ಮ್ಯಾಚ್ ಏನಿದೆ, ಸೊ ಲಾಸ್ಟ್ ಎರಡು ಮ್ಯಾಚ್ಗೂ ಕೂಡ LSG ಅಗೇನ್ಸ್ಟ್ ಕೂಡ ಇವರು ಫಿಟ್ ಇದ್ರಂತೆ ಆಡೋದಕ್ಕೆ. ಮುಂಚೆ ಏನೋ ಫಿಟ್ ಇದ್ದಾರೆ, ಇದೆಲ್ಲ ಬರೀ ಹೈ ಡ್ರಾಮಾ ಮಾಡ್ತಾ ಇದ್ದಾರೆ ಅಷ್ಟೇ. MS ಧೋನಿ ಪಕ್ಕಾ ಫಿಟ್ ಇದ್ದಾರೆ, ಟೂರ್ನಮೆಂಟ್ ಸ್ಟಾರ್ಟಿಂಗಿಂದನೇ ಫಿಟ್ ಇದ್ದಾರೆ. ಸೊ ಅದೇನೋ ಕಾಲ್ಫ್ ಇಂಜುರಿ, ನೀ ಇಂಜುರಿ ಅದೆಲ್ಲ ಏನೇನು ಹೇಳ್ತಾರೆ ಅದೆಲ್ಲ ಸುಮ್ಮನೆ ಡ್ರಾಮಾ ಗೀಮಾ ಅಷ್ಟೇ. ಸೊ 17ನೇ ತಾರೀಕು ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ MS ಧೋನಿಯ ಲಾಸ್ಟ್ ಮ್ಯಾಚ್ ಆಗುತ್ತೆ ಚೇಪಾಕ್ ಸ್ಟೇಡಿಯಂ ಅಂತ. ಸೊ ಏನಾಗುತ್ತೆ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಲಾಸ್ಟ್ 2 ಮ್ಯಾಚು ಫಿಟ್ ಇದ್ರಂತವ್ರು, ಬಟ್ ಟೀಮ್ ಕಾಂಬಿನೇಷನ್ ಡಿಸ್ಟರ್ಬ್ ಮಾಡೋದಕ್ಕೆ ಇಷ್ಟಪಡಿಲ್ವಂತವ್ರು. ಯಾಕಂದ್ರೆ ಗೆಲ್ತಾ ಬರ್ತಿದ್ದಾರೆ, ಒಳ್ಳೆ ಟೈಮಲ್ಲಿದ್ದಾರೆ. ಅಂದರೆ ಇನ್ ಕೇಸ್ ಇವ್ರು ಆಡ್ಬಿಟ್ಟೇನೋ ಮ್ಯಾಚ್ ಸೋತೋಗ್ಬಿಡ್ತು ಅಂತ ಅಂದರೆ ಅಲ್ಲಿ ಒಂಥರ ಟೂರ್ನಮೆಂಟ್ಗೆ ಒಂಥರ ಬ್ಯಾಕ್ ಫಿಟ್ ಆಗೋಗ್ಬಿಡುತ್ತಲ್ಲ CSK. ಅದಕ್ಕೋಸ್ಕರ ಟೀಮ್ನ ಒಂಥರ ಡಿಸ್ಟರ್ಬ್ ಮಾಡೋದಕ್ಕೆ ಇಷ್ಟಪಟ್ಟಿಲ್ವಂತೆ. ಇಲ್ಲೇನು 17ನೇ ತಾರೀಕು ಡಿಸ್ಟರ್ಬ್ ಮಾಡ್ತಾರ ಅಥವಾ ಅದೇನಾಗುತ್ತೋ ಗೊತ್ತಿಲ್ಲ. ಅಲ್ಲೂ ಡಿಸ್ಟರ್ಬ್ ಮಾಡಬಾರ್ದು ಹಂಗೆ ನೋಡೋಕೆ ಹೋಯ್ತು ಅಂದರೆ, ಇವರು ಡಿಸ್ಟರ್ಬ್ ಮಾಡಬಾರ್ದು ಅಂತ ಅನ್ಕೊಂತು ಅಂದರೆ ಇನ್ನೊಂದು ನೆಕ್ಸ್ಟ್ ಸೀಸನ್ ಆಡ್ತಾರೆ ಮತ್ತೆ ಚೇಪಾಕ್ ಸ್ಟೇಡಿಯಂಲ್ಲಿ MS ಧೋನಿ ಲಾಸ್ಟ್ ಸೀಸನ್ ಅಂತ. ಏನೇನೋ ಆಗ್ತದೆ ಗುರು IPL ಅಲ್ಲಿ. ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಹುಟ್ಟಿದ್ದಾರೆ MS ಧೋನಿ ಅವರು. ನೋಡೋಣ 17ನೇ ತಾರೀಕು ಆಡ್ತಾರ ಆಡಲ್ವಾ ಅಂತ. ಅಪ್ಡೇಟ್ ನಂಬರ್ 4, ರಘುವಂಶಿ ಮೋಸ್ಟ್ ಕನ್ಸಿಸ್ಟೆಂಟ್ ಪರ್ಫಾರ್ಮರ್ ಫಾರ್ KKR ಮಾತಾಡಿದರೆ. ಇವರ ಒಂದು ಕನ್ಸಿಸ್ಟೆನ್ಸಿಗೆ ಕಾರಣ ಏನು ಅಂತ ಅಂದರೆ ಅದು ಅಭಿಷೇಕ್ ನಾಯರ್. ನಮ್ಮ ಕೋಚ್ ಏನು ಮಾಡ್ತಾರೆ ಅಂತಂದರೆ, ನನಗೆ ಯಾವಾಗ್ಲೂ ದಿನಕ್ಕೆ 1000 ಬಾಲ್ ಆಡೋಗುರು, ದಿನಕ್ಕೆ 1000 ಬಾಲ್ ಹೊಡಿತಾರೋ ಅಂತ ಹಾಕಿ ಪ್ರಾಕ್ಟೀಸ್ ಮಾಡಿಸೋರು. ಸೊ ಅದಕ್ಕೋಸ್ಕರ ನನಗೆ ಈ ರೇಂಜ್ ಆಫ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದಕ್ಕೆ ಆಗ್ತಾ ಇದೆ ಅಂತ. ದಿನಕ್ಕೆ 1000 ಬಾಲ್ನ ಹೊಡಿತು ಅಂದರೆ ನಿಜವಾಗ್ಲೂ ಎಂಥವ್ರು ಕನ್ಸಿಸ್ಟೆನ್ಸಿ ಅದು ಬಂದ್ಬಿಡುತ್ತೆ ಗುರು. ಅಷ್ಟು ನಂಬರ್ ಆಫ್ ಬಾಲ್ನ ಫೇಸ್ ಮಾಡ್ದಂಗೆ ಒಂಥರ ಬಾಡಿನೇ ಅಡ್ಯಾಪ್ಟ್ ಆಗೋಗ್ಬಿಡುತ್ತೆ ಅಲ್ಲಿ. ಅವ್ರೇನು ಹೊಡೆಯೋದೇ ಬೇಡ ಅಲ್ಲಿ. ಇನ್ಫ್ಯಾಕ್ಟ್ ಹೆಂಗೆ ರಿಫ್ಲೆಕ್ಸ್ ಹೆಂಗೆ ವರ್ಕ್ ಆಗ್ತಿರುತ್ತೆ ಅಂತಂದರೆ ಅವ್ರು ಯೋಚನೆ ಮಾಡೋದು ಬೇಡ, ಆ ಥರ ವರ್ಕ್ ಆಗ್ತಾ ಇರುತ್ತೆ. ಅಷ್ಟು ಬಾಲ್ನ ಆಡ್ಬಿಡ್ತು ಅಂದ್ರೆ ದಿನಾಗ್ಲೂ. ಅಪ್ಡೇಟ್ ನಂಬರ್ 5, ಏನಪ್ಪ ಇದು ರಜತ್ ಪತಿದಾರಿಂದ ಟ್ರೆಂಡ್ ಸ್ಟಾರ್ಟ್ ಆಗೋಗ್ಬಿಟ್ಟಿದ್ದು. ವಿ ಡಿಡ್ಂಟ್ ಡಿಸರ್ವ್ ಟು ವಿನ್ ಅಂತ ಫಸ್ಟ್ ಹೇಳಿದ್ದು ರಜತ್ ಪತಿದಾರ್ ಅವರು ಈ ಒಂದು ಟೂರ್ನಮೆಂಟಲ್ಲಿ. ಇದನ್ನ ಕ್ಯಾರಿ ಫಾರ್ವರ್ಡ್ ಮಾಡಿದರೆ. ಹೌದು, ನೆನ್ನೆ ಮ್ಯಾಚ್ ಸೋಲ್ತಾ ಇದ್ದಂಗೆ GT ಕ್ಯಾಪ್ಟನ್ ಗಿಲ್ ಅವರು ಹೇಳಿದರೆ, ನಾವು ಈ ಥರ ಸಿಟ್ಟರ್ ಕ್ಯಾಚ್ಗಳನ್ನ 3 ಸಿಟ್ಟರ್ ಕ್ಯಾಚ್ನ ಬಿಟ್ಬಿಟ್ಟು ನಾವು ಡಿಸರ್ವಿಂಗ್ ಇದೀವಿ ಅಂತ ಅಂದ್ಕೊಂಡ್ರೆ ಈ ಮ್ಯಾಚ್ನ ಗೆಲ್ಲೋದಕ್ಕೆ ಅದು ತಪ್ಪಾಗಿ ಹೋಗ್ಬಿಡುತ್ತೆ. ನಾವು ಡಿಸರ್ವಿಂಗ್ ಇರಲಿಲ್ಲ ಈ ಮ್ಯಾಚ್ನ ಗೆಲ್ಲೋದಕ್ಕೆ. KKR ಡಿಸರ್ವಿಂಗ್ ಇದ್ರು ಈ ಮ್ಯಾಚ್ನ ಗೆಲ್ಲೋದಕ್ಕೆ ಅಂತ ನೋಡಿ. ಕ್ರೆಡಿಟ್ ಕೊಡೋದಿದ್ದಲ್ಲ, ಯಂಗ್ಸ್ಟರ್ಸ್ಗಳು ಬಂದ್ಬಿಟ್ಟು ಈ ಥರ ಕ್ಯಾಪ್ಟನ್ ಆಗ್ಬಿಟ್ಟು ಮಾತಾಡೋದಿದ್ದಲ್ಲ. ಇಲ್ಲ ಗುರು, ಅವ್ರು ಸಖತ್ತಾಗಿ ಆಡಿದ್ರು ಓಕೆ, ನಾವು ಡಿಸರ್ವಿಂಗ್ ಇರಲಿಲ್ಲ ಗೆಲ್ಲೋದಕ್ಕೆ, ನಮಗೆ ಯೋಗ್ಯತೆ ಇರಲಿಲ್ಲ ಗೆಲ್ಲೋದಕ್ಕೆ ಅಂತ ಹೇಳ್ತಾರಲ್ಲ, ಬಂದ್ಬಿಟ್ಟು ಧೈರ್ಯವಾಗಿ ಹೇಳ್ತಾರಲ್ಲ, ನಿಜ ಒಪ್ಕೊಂತಾರಲ್ಲ. ಸೊ ಅದನ್ನಂತೂ ಖಂಡಿತ ಮೆಚ್ಕೊಂಡ್ಲೇಬೇಕು. ಅವ್ರು ಬೆಟ್ರಾಗಿ ಪರ್ಫಾರ್ಮ್ ಮಾಡಿದರೆ, ನಾವು ಅಷ್ಟಾಗಿ ಪರ್ಫಾರ್ಮ್ ಮಾಡಿದ್ದೀವಿ. ಇಲ್ಲಿಂದ ಆಚೆ ಗೆಲ್ಲಬೇಕು ಅಂತ ಅನ್ಕೊಂತಾರೆ ನಮ್ಮ ಮುಟ್ಟಾಳ್ತನ ಆಗುತ್ತೆ ಅಂತ. ಅಪ್ಡೇಟ್ ನಂಬರ್ 6, ಸೂರ್ಯಕುಮಾರ್ ಯಾದವ್ ರಿಲೇಟೆಡ್ ಅಪ್ಡೇಟ್ ಬರ್ತಿದೆ ಮಗ. ಅದೇನೋ ಹೇಳ್ತಾರಲ್ಲ, ಎಲ್ಲ ಹೋದ್ಮೇಲೆ ಏನೋ ಆಯಿತು ಅಂತ, ಹಂಗೆ ಅಪ್ಡೇಟು ಬರ್ತಾ ಇದೆ. ಮುಂಬೈ ಇಂಡಿಯನ್ಸ್ ಉಣ್ಕೊಂಡು ಹೋಗಿ ಆದಮೇಲೆ ಈ ಥರ ಅಪ್ಡೇಟು ಬರ್ತಾ ಇದೆ. ಸೂರ್ಯಕುಮಾರ್ ಯಾದವ್ ಏನೋ ವಾಂಖೇಡೆ ಸ್ಟೇಡಿಯಮಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರಂತೆ. MI ಕ್ಲಾಶ್ ಅಗೇನ್ಸ್ಟ್ KKR ಏನಿದೆ, ಇದು KKRಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಮ್ಯಾಚ್ ಆಗುತ್ತೆ. ಸೊ ಈ ಮ್ಯಾಚು ಇವರು ಪಾರ್ಟಿಸಿಪೇಟ್ ಮಾಡ್ತಾರಂತೆ 20ನೇ ತಾರೀಕು ಅಂತ ಅಪ್ಡೇಟು ಬರ್ತಾ ಇದೆ. ಲಾಸ್ಟ್ ಮ್ಯಾಚ್ ಮಿಸ್ ಆಗಿರೋ ಅಂತ ಕಾಣಿಸುತ್ತೆ. ಸೂರ್ಯಕುಮಾರ್ ಯಾದವ್ ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಮಾಡಿದಾರಂತೆ. ಪ್ರಾಕ್ಟೀಸ್ ಮಾಡಿದ್ರು ಈ ಸೀಸನ್ ಸ್ಟಾರ್ಟಿಂಗಿಂದ ಹಿಡ್ಕೊಂಡು ಅಂಚೆ ಬಂದಿಲ್ಲ, 150 ಕೂಡ ಬಂದಿಲ್ಲ, ಏನೂ ಬಂದಿಲ್ಲ. ಖಾಲಿ ಪಲಾವ್ ಆಗ್ಬಿಟ್ಟವ್ರಲ್ಲಿ ಸೂರ್ಯಕುಮಾರ್ ಯಾದವ್. ಅಟ್ಲೀಸ್ಟ್ ಲಾಸ್ಟ್ ಮ್ಯಾಚ್ ಆದ್ರೂ ರನ್ಸ್ ಹೊಡಿತಾರ, ಕಾದ್ ನೋಡ್ಬೇಕು. ಅಪ್ಡೇಟ್ ನಂಬರ್ 7, ಬ್ಯಾಕ್ ಮಾಡಿದ್ರೆ ರವಿ ಅಶ್ವಿನ್ ಅವರು. ವಿರಾಟ್ ಕೊಹ್ಲಿ ಅವರ ಪಾಡ್ಕಾಸ್ಟ್ ಅಲ್ಲಿ ಹೇಳಿದ್ರಲ್ಲ, ಐ ಡಸಂಟ್ ವಾಂಟ್ ಟು ಪ್ರೂವ್ ಎನಿಥಿಂಗ್ ಟು ಎನಿವನ್ ಅಂತ. ಇಷ್ಟು ವರ್ಷ ನಾನು ಆಡಾದ್ಮೇಲೂ ಕೂಡ, ನಾನು ಇಷ್ಟೊಂದು ಫಿಟ್ನೆಸ್ ಫ್ರೀಕ್ ಇದನ್ನು ಕೂಡ, ಇಷ್ಟೊಂದು ಟ್ರೈನ್ ಮಾಡ್ತಾ ಇದನ್ನು ಕೂಡ ನಾನು ಪ್ರೂವ್ ಮಾಡಬೇಕು ಒಬ್ರಿಗೆ ಅಂತಂದರೆ BCCIಗೋ ಅಥವಾ ಅಲ್ಲಿ ಯಾರೋ ಒಬ್ರಿಗೆ ಇರೋರಿಗೆ ಇಂಟಿಗ್ರಲ್ ಪಾರ್ಟ್ ಇರೋರಿಗೆ ಪ್ರೂವ್ ಮಾಡಬೇಕು ಅಂತಂದರೆ, ಕೋಚ್ಗಾಗಿರಲಿ ಯಾರಿಗಾರು ಪ್ರೂವ್ ಮಾಡಬೇಕಾಗಿರಲಿ,
ಅವ್ರನ್ನ ಬಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಇಲ್ಲ ಗುರು ಪ್ರೂವ್ ಮಾಡಬೇಕು ನನಗೆ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಐ ಡಿಸಂಟ್ ವಾಂಟ್ ದಟ್ ಜಾಬ್ ಅಂತ ವಿರಾಟ್ ಕೊಹ್ಲಿ ಅವರು ಹೇಳಿದ್ರು. ಸೊ ಇವರು ಇದನ್ನ ಬ್ಯಾಕ್ ಮಾಡ್ತಾ ಇದ್ದಾರೆ. ನನಗೂ ಕೂಡ ಸ್ವತಃ ಹಂಗೆ ಅನ್ಸಿತ್ತು ಇಂಡಿಯನ್ ಟೀಮಲ್ಲಿ ನನಗೂ ಕೂಡ ಏನಾದ್ರು ಪ್ರೂವ್ ಮಾಡಬೇಕು ಅನ್ನೋ ಏನಾದ್ರು ಕೇಳ್ತಾರೆ ಅಂತಂದ್ರೆ ಅವಾಗ ನಾನು ಇರ್ತಿಲ್ಲ. ಅಂದ್ರೆ ಇವ್ರು ರಿಟೈರ್ಮೆಂಟ್ ಕೊಟ್ಟಂತ ಸ್ಟೇಜಲ್ಲಿ ಹೆಂಗಿತ್ತು ಅಂದ್ರೆ ಪ್ರೂವ್ ಮಾಡ್ಕೋಬೇಕು ನೀನು ಅನ್ನೋ ಥರ ಯಾರು ಹೇಳಿದ್ರು ಅಂತ ಕಾಣಿಸುತ್ತೆ. ಟೆಸ್ಟ್ ಕ್ರಿಕೆಟ್ಗೆ ರಿಟೈರ್ಮೆಂಟ್ ಕೊಡಲ್ಲ ಇಬ್ರು, ಆಲ್ಮೋಸ್ಟ್ ಪಕ್ಕದಲ್ಲಿ ರಿಟೈರ್ಮೆಂಟ್ನ ಕೊಟ್ಟರು ರವಿ ಅಶ್ವಿನ್ ಮತ್ತು ಇವರು. ಸೊ ಟೆಸ್ಟ್ ಕ್ರಿಕೆಟಲ್ಲಿ ಪ್ರಾಬ್ಲಿ ಆ ಥರ ಹೇಳಿರ್ಬೋದು, ಪ್ರೂವ್ ಮಾಡ್ಕೋಬೇಕಪ್ಪ ನೀವು ಪ್ರೂವ್ ಮಾಡ್ಕೋಬೇಕು ಅಂತ, ಅದಕ್ಕೋಸ್ಕರ ರಿಟೈರ್ಮೆಂಟ್ನ ಕೊಟ್ಟಿರ್ಬೋದು. ವಿರಾಟ್ ಕೊಹ್ಲಿನೂ ಕೂಡ ಇವರು ಕೂಡ ಅದಕ್ಕೆ ರಿಟೈರ್ಮೆಂಟ್ನ ಕೊಟ್ಟಿರ್ಬೋದು. ಸೊ ಎಲ್ಲಿ ನನಗೆ ಮರ್ಯಾದೆ ಇರೋದಿಲ್ವೋ ಅಲ್ಲಿ ನಾನು ಇರೋದಿಲ್ಲ ಅಂತ ವಿರಾಟ್ ಕೊಹ್ಲಿ ಅವರು ಹೇಳಿದರು. ಸೊ ಅದೇ ರೀತಿ ಇವರು ಕೂಡ ಹೇಳಿದ್ರು ನನಗೂ ಕೂಡ ಮರ್ಯಾದೆ ಎಲ್ಲಿರುವ ಅದಿರಲ್ಲ ಅಂತ. ಅಪ್ಡೇಟ್ ನಂಬರ್ 8 ನೋಡಿಗಿರು ಯಾವ ಥರ ಇದೆ ಅಂತ. ಪಂಜಾಬ್ ಕಿಂಗ್ಸ್ನ ಒಬ್ಬ ಪ್ಲೇಯರು ವಿಶಾಲ್ ನಿಷಾದ್ ಅಂತ. ಸೊ ಇವರು ಒಂದು ಸ್ಟೇಟ್ಮೆಂಟ್ ಹಾಕಿದ್ರೆ ಅವರು ಅವ್ರ ಐಡಲ್ನ ಮೀಟ್ ಮಾಡಿದ್ದಾರೆ. ವಿರಾಟ್ ಕೊಹ್ಲಿ ಇಸ್ ಮೈ ಐಡಲ್ ಅಂತ ಹಾಕೊಂಡು, ಮೈ ಐಡಲ್ ಇಸ್ ವಿರಾಟ್ ಕೊಹ್ಲಿ, ಐ ಆಮ್ ಇನ್ಸ್ಪೈರ್ಡ್ ಬೈ ಹಿಸ್ ಆಟಿಟ್ಯೂಡ್ ಆ್ಯಂಡ್ ಹಿಸ್ ಡ್ರೈವ್. ಇಫ್ ಐ ಟೇಕ್ ಹಿಸ್ ವಿಕೆಟ್ ಐ ವಿಲ್ ಟಚ್ ಹಿಸ್ ವಿಟ್ ಬಿಕಾಸ್ ಇಸ್ ಮೈ ಐಡಲ್ ಅಂತ ಹೇಳಿದ್ದಾರೆ. ಸೊ ಇದು ರೇರ್ ಸೀನ್ಸು ಕ್ರಿಕೆಟಲ್ಲಿ. ಇನ್ ಕೇಸ್ ಏನಾದ್ರು ಅವಕಾಶ ಸಿಕ್ತು ಅಂದರೆ, ಸಿಗೋದು ಡೌಟು, ಬಟ್ ಏನಾದ್ರು ಸಿಕ್ತು ಅಂತಂದರೆ ಏನಾದ್ರು ವಿರಾಟ್ ಕೊಹ್ಲಿ ವಿಕೆಟ್ ತೆಗೆದುಬಿಟ್ಟೆ ನಾನು ಅಂದರೆ ಅವ್ರ ಕಾಲಿಗೆ ಬಿದ್ದುಬಿಡ್ತೀನಿ, ನಾನು ಅವ್ರ ಕಾಲು ಮುಟ್ಬಿಟ್ಟು ಆಶೀರ್ವಾದ ತಗೊಂಡ್ಬಿಡ್ತೀನಿ ಅಂತ ಹೇಳಿದರೆ. ಸೊ ಇದೊಂಥರ ಕ್ರಿಕೆಟಲ್ಲಿ ನಾನು ನೋಡಿಲ್ಲಪ್ಪ, ಈ ಹಿಂದೆ ಎಲ್ಲ ನೋಡಿಲ್ಲ ಅವ್ರು ವಿಕೆಟ್ ತೆಗೆದಾಗ ಕಾಲಿಗೆ ಬೀಳೋದಿದೆಯಲ್ಲ ಹೋಗ್ಬಿಟ್ಟು. ಸೊ ಇದೆಲ್ಲ ನೋಡಿಲ್ಲ. ಸೊ ಈ ಥರ ಒಂದು ಸೀನ್ಸ್ ಆಗಬೇಕು ಅಂದರೆ ವಿರಾಟ್ ಕೊಹ್ಲಿನೇ ಇರಬೇಕು ಅಂತ ಕಾಣಿಸಿದೆ ಕ್ರೀಸಲ್ಲಿ ಕರೆಂಟ್ ಜನರೇಷನ್ ನೋಡ್ತು ಅಂತಂದ್ರೆ. ಅಪ್ಡೇಟ್ ಮುಂದೆ ದೇವದತ್ ಪಡಿಕ್ಕಲ್ ರಿಲೇಟೆಡ್ ಅಪ್ಡೇಟ್ ಬರ್ತಾ ಇದೆ. ಮಗ ಇಂಡಿಯನ್ ಟೀಮಿಗೆ ಕಮ್ ಬ್ಯಾಕ್ ಮಾಡಿಸ್ಬೇಕು ಅವ್ರನ್ನ ಅಂತ ಅನ್ಕೊಂತ ಇದ್ರಂತೆ. ಎಸ್ಪೆಷಲಿ ಟೆಸ್ಟ್ ಕ್ರಿಕೆಟು ಆ ನಂಬರ್ 3 ಪೊಸಿಷನಲ್ಲಿ ಇವ್ರಿಗೆ ಅವಕಾಶ ಕೊಡಬೇಕು ಅಂತ ಅಫ್ಘಾನಿಸ್ತಾನ್ ಸೀರೀಸ್ ಏನು ಬರ್ತಾ ಇದೆ. ಸೊ ಈ ಸೀರೀಸ್ಗೆ ಇವ್ರನ್ನ ಹಾಕೊಬೇಕು, 3ನೇ ಪೊಸಿಷನಲ್ಲಿ ಇವ್ರನ್ನ ಆಡಿಸ್ಬೇಕು ಅಂತ BCCI ರೆಡಿ ಆಗಿದೆ ಅಂತ ಅಪ್ಡೇಟ್ ಬರ್ತಾ ಇದೆ. ಯಾಕೆ ಆಡಿಸ್ಬಾರ್ದು? ರಣಜಿ ಟ್ರೋಫಿಲಿ ಕ್ಯಾಪ್ಟನ್ಸಿನ ನಿಭಾಯಿಸಿ ಸೈಕಾಗಿ ಪರ್ಫಾರ್ಮ್ ಮಾಡಿದಂಥ ದೇವದತ್ ಪಡಿಕ್ಕಲ್ ರೀಸೆಂಟಾಗಿ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ರೆ. T20 ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ, ಕರೆಂಟ್ಲಿ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ. ಯಾಕೆ ಆಡಿಸ್ಬಾರ್ದು? ಟೆಸ್ಟ್ ಅಂತ ಬರೋಣ, T20 ಬಿಟ್ಟಾಕಿ ಟೆಸ್ಟಲ್ಲಿ ಸಖತ್ತಾಗಿ ಫಾರ್ಮಲ್ಲಿ ಇದ್ದಾರೆ ಇವರು. ರಣಜಿ ಟ್ರೋಫಿ ಯಾವ ಥರ ಆಡಿದ್ರು, ಸಖತ್ತಾಗಿ ಪ್ರೂವ್ ಮಾಡಿದ್ರು, ಫೈನಲ್ಸ್ಗೆಲ್ಲ ಕರ್ಕೊಂಡು ಹೋಗ್ಬಿಡಿದ್ರು ಕರ್ನಾಟಕ ಟೀಮ್ನ. ಸೊ ಇವ್ರಿಗೆ ಕೊಡೋದು ಯಾರಿಗೆ ಕೊಡ್ತಾರೆ ಅವಕಾಶನ? ಅಪ್ಡೇಟ್ ನಂಬರ್ 10 ಇದೊಂದು ಬಿಗ್ಗೆಸ್ಟ್ ಅಪ್ಡೇಟು. ಪ್ರಿನ್ಸ್ ಯಾದವ್ ರಿಲೇಟೆಡ್ ಅಪ್ಡೇಟ್ ಬಂದಿದ್ದ ಮಗ. ಸೆಲೆಕ್ಷನ್ ಕಮಿಟಿ ಅವರೇನೋ ಯೋಚನೆ ಮಾಡ್ತಾ ಇದ್ರಂತೆ, ಅಪ್ಕಮಿಂಗ್ ಸೀರೀಸ್ಗಳಿಂದವೆ ODI ಸೀರೀಸಲ್ಲಿ ಇವ್ರಿಗೆ ಅವಕಾಶ ಮಾಡ್ಕೊಂಡು ಕೊಡಬೇಕು ಅಂತ. ಹರ್ಷಿತ್ ರಾಣಾ ಈ ಹಿಂದೆ ಸೌಂಡ್ ಮಾಡಿದ್ರು. ಹರ್ಷಿತ್ ರಾಣಾನ ಬಿಟ್ಟು ಇವ್ರನ್ನ ಅವಕಾಶ, ಇವ್ರಿಗೆ ಸ್ವಲ್ಪ ಜಾಗ ಮಾಡ್ಕೊಂಡು ಕೊಡೋಣ ಅನ್ನೋ ಥರ. ಅವ್ರಿಗೆ ಇಂಜುರಿ ಎಲ್ಲ ಆಗಿದೆ, ಹರ್ಷಿತ್ ರಾಣಾಗೆ ಆಡೋಕ್ಕೆ ಆಗಿಲ್ಲ ಈ ಸಲ. ಸೊ ಅವ್ರನ್ನ ಸೈಡಿಗೆ ಇಟ್ಬಿಟ್ಟು ಸ್ವಲ್ಪ ಪ್ರಿನ್ಸ್ ಯಾದವ್ಗೆ ಅವಕಾಶ ಮಾಡ್ಕೊಂಡು ಕೊಡೋಣ ಅಂತ ಅನ್ಕೊಂಡಿದ್ರಂತೆ. LFC ಪರವಾಗಿ ಮೋಸ್ಟ್ ಇಂಪ್ರೆಸಿವ್ ಬೌಲರು ಈ ಸೀಸನ್ ಯಾರು ಅಂತ ಅದು ಪ್ರಿನ್ಸ್ ಯಾದವ್. ಎಲ್ಲರೂ ಕೂಡ ಕಾಸ್ಟ್ಲಿ ಆದಂಥ ಟೈಮಲ್ಲಿ ಇವರು ಮಸ್ತಾಗಿ ಎಕನಾಮಿಕಲ್ ಆಗಿ ಸ್ಪೆಲ್ನ ಆಗ್ತಾ ಇದ್ರು, ಜೊತೆಗೆ ವಿಕೆಟ್ಸ್ಗಳನ್ನು ಕೂಡ ಕಬಳಿಸ್ತಾ ಇದ್ರು. ಸೊ ನನ್ನ ಪ್ರಕಾರ ಈ ಒಂದು ಸೀಸನಲ್ಲಿ ಬರೀ LFC ಮಾತ್ರ ಅಂತಲ್ಲ, ಈ ಒಂದು ಸೀಸನಲ್ಲಿ ಸಖತ್ತಾಗಿ ಮಾಡುವಂಥ ಬೌಲರ್ಸ್ಗಳಲ್ಲಿ ಅವರು ಕೂಡ ಒಬ್ಬರು. ಸೊ ಅದರಿಂದ ಖಂಡಿತ ಅವಕಾಶ ಅಂತೂ ಹುಡ್ಕೊಂಡು ಬಂದೇ ಬರುತ್ತೆ. ಯಾಕಂದ್ರೆ ನೋಡಿದ್ವಿ ನಾವೆಲ್ಲ ಸಿರಾಜ್ ಬೆಟ್ರಾಗಿ ಪರ್ಫಾರ್ಮ್ ಮಾಡೋದು ಅವರೆಲ್ಲ ನೋಡಿದ್ವಿ, ನಾವು ಇರೋರ್ನೆಲ್ಲ ನೋಡಿದ್ದೀವಿ. ಬಟ್ ಎಮರ್ಜ್ ಆಗಿರುವಂಥದ್ದು ಇವರನ್ನೇ ಈ ಸೀಸನ್ ಸಖತ್ತಾಗಿ ಪರ್ಫಾರ್ಮ್ ಮಾಡ್ಬಿಟ್ಟು. ಸೊ ಅದು ವಿರಾಟ್ ಕೊಹ್ಲಿ ಅವರೇ ಫಿದಾಗೋಗ್ಬಿಟ್ಟಿದ್ದಾರೆ ಇವರಿಗೆ. ವಿರಾಟ್ ಕೊಹ್ಲಿ ಫಿದಾಗ್ಬಿಟ್ರೆ ಕೊಟ್ಬಿಡ್ಬೇಕಾ ಅಂತ ಕೇಳಿದ್ರೆ ಹಂಗಲ್ಲ, ವಿರಾಟ್ ಕೊಹ್ಲಿ ಅಂತವರೇ ಫಿದಾಗೋಗ್ಬಿಟ್ಟಿದ್ದಾರೆ ಬೌಲಿಂಗಿಗೆ ಅಂತಂದರೆ ಇನ್ನು ಇಂಡಿಯನ್ ಟೀಮ್ ಅವ್ರು ಸೆಲೆಕ್ಟ್ ಮಾಡಲ್ವಾ ಅಂದರೆ ಸೆಲೆಕ್ಷನ್ ಕಮಿಟಿಯವರು. ಸೊ ಇದಿಷ್ಟು ಆಗಿತ್ತು ಅಪ್ಡೇಟ್ಸು ರಿಲೇಟೆಡ್ ಟು IPL ಆ್ಯಂಡ್ ಇಂಡಿಯನ್ ಕ್ರಿಕೆಟ್ ಟೀಮ್. ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಗಾಯ್ಸ್.